ಇದು ಬರೀ ಪೂಜಾ ಕೆ ರಾಜ್ ಅವ್ರದ್ದು 100K ಸೆಲೆಬ್ರೇಷನ್ನು ಅಲ್ಲ, ನಾನು ಮತ್ತೊಮ್ಮೆ ಮಗದೊಮ್ಮೆ ಅಪ್ಪ ಆಗ್ತಾಯಿದ್ದೀನಿ. ನೀವೆಲ್ಲ ನನಗೆ ಸಹಕಾರ ನೀಡೋದ್ರ ಜೊತೆಗೆ ನನ್ನ ಶ್ರೀಮತಿಗೂ ಒಂದು ಸಹಕಾರ ನೀಡಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ನಾವು ಯಾವತ್ತಿದ್ರೂ ನಿಮಗೆ ಚಿರಋಣಿಗಳು. ನಮಸ್ತೆ ಬಂಧುಗಳೇ, ಇವತ್ತು ಒಂದು ವಿಶೇಷವಾದಂಥ ಸುದ್ದಿ. ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ 100K ಫಾಲೋವರ್ಸ್ ಆಗಿರತಕ್ಕಂಥ ಸುದ್ದಿನ ಇದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರಿಗೆ ಒಂದು ಕೇಕ್ ತಂದಿದ್ದೀನಿ, 100K ಸಬ್ಸ್ಕ್ರೈಬರ್ಸ್ ಅಂತ. ಯಾಕಂದರೆ ನಾವು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದ್ದೀವೋ ಇಲ್ವೋ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ನಿಮ್ಗಳ ಜೊತೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದೀವಿ. ಇದು ಅವರು ನಾನು ಒಟ್ಟಿಗೆ ಮಾಡೋವಂಥ ಕೆಲಸ ಆಗಿರೋದ್ರಿಂದ ಏನೋ ಇದನ್ನು ನಾನು ಸೊನ್ನೆಯಿಂದ ನೋಡಿದ್ದೀನಿ. ಅಂದರೆ ಸೊನ್ನೆಯಿಂದ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಆದಾಗಲಿಂದ ನಾನು ನೋಡಿದ್ದೀನಿ. ಇವತ್ತು 100K ಆದಾಗ ನಮಗೆ ಆದಂಥ ಖುಷಿ ಅಷ್ಟಿಷ್ಟಲ್ಲ. ಅದರಲ್ಲಿ ಮೊದಲು ತುಂಬ ಖುಷಿಪಟ್ಟವನು ಅಂದರೆ ನಾನು ಇವರ ಈ ಸಕ್ಸಸ್ ನೋಡಿ ನನಗೆ ಸಖತ್ತು ಖುಷಿಯಾಗಿದೆ. ಪೂಜಾ ಕೆ ರಾಜ್ ಅವರು ಪ್ರತಿಯೊಂದು ಹೆಣ್ಣು ಮಗಳಿಗೂ ಒಂದು ಮಾರಲ್ ಥರ ಏನೂ ಮಾಡೋಕ್ಕಾಗಲ್ಲ ಅಂತ ಕೂತಿದ್ದವರು ಮನೇಲಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇವತ್ತು 100K ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದಾರೆ ಪೂಜಾ ಕೆ ರಾಜ್ ಅವರು. ಅವ್ರಿಗೆ ಅಂತ ಸರ್ಪ್ರೈಸ್ ಏನಿಲ್ಲ, ತಂದಿಟ್ಟಿದ್ದೀನಿ. ನಾನು ಮಾತಾಡ್ತಿರೋದು ಅವರಲ್ಲಿ ಕೇಳಿಸ್ಕೊತಾ ಇದ್ದಾರೆ. ಸರ್ಪ್ರೈಸಾಗಿ ತಂದು ಕೊಡೋ ಅಷ್ಟೊಂದು ಟೈಮ್ ಇರಲಿಲ್ಲ. ಈಗ ಕರೆದ್ರೆ ಅವರೇ ಬರ್ತಾರೆ, ನೋಡೋಣ ಯಾವ ಥರ ಆ್ಯಕ್ಟ್ ಮಾಡ್ತಾರೆ, ಏನಾರು ಆ್ಯಕ್ಟಿಂಗ್ ಮಾಡ್ತಾರೆ ನೋಡೋಣ. ಬರಮ್ಮ, ಏನೋ ಸರ್ಪ್ರೈಸ್ ಇದೆ ಮಗಳು, ಬನ್ನಿ. ಅವರು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಅವ್ರ ಕಡೆಯಿಂದ ಒಂದು ವ್ಯೂ ಆ ಕಡೆ ನಡೀತಾ ಇದೆ ವಿಡಿಯೋ. ನೀವು ಎರಡನ್ನೂ ನಮ್ಮ ಚಾನಲಲ್ಲಿ ನೋಡ್ಬೋದು, ಅವ್ರ ಚಾನಲಲ್ಲಿ ನೋಡ್ಬೋದು. ಅವ್ರು ಯಾವ ಥರ ಅವ್ರೇನು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ನನ್ನ ಟೈಟಲಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರು ಗೊತ್ತಿಲ್ಲ ಅವರು ಪೂಜಾ ಕೆ ರಾಜ್ ಅಂತ ಕ್ಲಿಕ್ ಮಾಡಿ ನೋಡ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗಿಂತನೂ ತುಂಬ ಚೆನ್ನಾಗಿ ಓಡ್ತಿರೋಂಥ ಚಾನಲ್ ಪೂಜಾ ಕೆ ರಾಜ್ ಅವರು. ನಾನು ಅವಾಗ ಸ್ಕಿಪ್ ಆಗ್ತಾನೆ ಇರ್ತೀನಿ ಚಾನಲಲ್ಲಿ. ಅಂದರೆ ನಂದು ಸಿನಿಮಾ ಕೆಲಸಗಳು ಇನ್ನೂ ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ಕೆಲವೊಮ್ಮೆ ಗ್ಯಾಪ್ ತೊಗೊತೀನಿ, ಕೆಲವೊಮ್ಮೆ ಬರ್ತೀನಿ ಹೋಗ್ತೀನಿ. ನನಗೆ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ನನ್ನ ಕೆಲಸಗಳು ಮತ್ತು ಅವ್ರ ಚಾನಲ್ಲು ಕೂಡ ಹ್ಯಾಂಡಲ್ ಮಾಡಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿರೋಕ್ಕಾಗ್ತಾಯಿಲ್ಲ. ನಾನು ಒಂದು ಕೇಕ್ ತಗೊಬಂದಿದ್ದೀನಿ ಇವತ್ತು. ಇವ್ರದ್ದು ಒಂದು ಕೇಕ್ ಬಂದಿದೆ, ಏನೋ ಯಾಕೆ ಅಂತ ಗೊತ್ತು, ಆದರೆ ನಾನೇನು ನಾಟಕ ಮಾಡೋಕ್ಕೆ ಹೋಗಲ್ಲ. ಅವ್ರ ಬಾಯಿಂದನೇ ಕೇಳಿ ಅದು ಯಾಕೆ ಅಂತ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ, ಹಾಗಾಗಿ ನಾನೆಲ್ಲ ತಗೊಂಡಿದ್ದು ನಮ್ಮ ಮನೆಯವರೇ ಹೋಗಿ ತೊಗೊಬಿಟ್ಟು ಬಂದಿದ್ದೆ. ಅದು ಯಾವ ಕೇಕು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿದೆ. ಅದು ಏನು ಬರ್ಸಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ನಾನು ನೋಡಬೇಕು, ಯಾಕಂದರೆ ನನಗೆ ಓಡಾಡೋಕ್ಕೆ ಬಿಡಲ್ಲ. ನಮ್ಮ ಮನೆಯವರು ಎಲ್ಲ ಮಾಡೋದ್ರಿಂದ ಅಮೌಂಟ್ ಕೊಡಬೇಕಷ್ಟೆ. ಅಮೌಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರೇ ತಗೊಂಡು ಅವ್ರು ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಅದರ ಅಮೌಂಟ್ ಆದರೂ ಕೊಡಬೇಕು. ಅವಾಗ ನಾವು ಕಟ್ ಮಾಡಿಸಿದಷ್ಟು ನಮಗೆ ತೃಪ್ತಿ ಆಗುತ್ತೆ, ಅವ್ರಿಗೂ ಕೇಕ್ ಕಟ್ ಮಾಡಿದ್ಲು ಅಂತ ಅನಿಸುತ್ತೆ. ಹಾಗಾಗಿ ನಾನು ನನ್ನ ಮಗಳು ಇನ್ನೂ ಡ್ರಾಯಿಂಗ್ ರೆಡಿ ಮಾಡ್ಕೊತಿದ್ದೆ. ಅವ್ರ ಅಪ್ಪ ಅವಾಗ ಹೋಗಿ ಮುಖ ತೋರಿಸ್ಬಿಟ್ಟು ಬರಬೇಕು ಡ್ರಾಯಿಂಗ್ ಮಾಡೋಕ್ಕೆ. ಬನ್ನಿ ಈಗ ಇಬ್ಬರು 2 ಕೇಕ್ ಕಟ್ ಮಾಡೋಣ. ಇಡೀ ಪ್ರಪಂಚದಲ್ಲೇ ಅವನ ಕೇಕ್ನ ಅವನೇ ತಗೊಂಬಂದು ಫ್ಯಾಮಿಲಿ ಮುಂದೆ ಸರ್ಪ್ರೈಸ್ ಅಂತ ಆ್ಯಕ್ಟ್ ಮಾಡಿ ಕಟ್ ಮಾಡ್ತಿರೋದು ನಾನೇ ಅನಿಸುತ್ತೆ. ಮೊಟ್ಟ ಮೊದಲ ವ್ಯಕ್ತಿ. ಇದು ಒಂಥರ ವಿಭಿನ್ನವಾದ ವೀಡಿಯೋ ಅಂತ ಅಂದ್ಕೊಳ್ಳಿ, ನಿಮಗೂ ಒಂದು ಎಂಟರ್ಟೈನಿಂಗ್ ಆಗೋಗಲಿ ಅದು. ಆಮೇಲೆ ಯಾಕೆ ನನ್ನ ಕೇಕ್ನ ನಾನೇ ಒಂದು ತಂದೆ ಅನ್ನೋದಕ್ಕೆ ದೊಡ್ಡ ರೀಸನ್ ಆಲ್ರೆಡಿ ಅವ್ರಿಗೆ ಚಾನಲ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಇದು ಬರೀ ಪೂಜಾ ಕೆ ರಾಜ್ ಅವ್ರದ್ದು 100K ಸೆಲೆಬ್ರೇಷನ್ನು ಅಲ್ಲ, ಬಟ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೂ ಅಂದ್ಕೊಂಬೇಡಿ. ಇದು ಇನ್ನೊಂದು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ನಮಗೆ. ನಮ್ಮ ಫ್ಯಾಮಿಲಿಲಿ ಒಟ್ಟು ಈಗ ಇರೋದು 4 ಜನ, ಅಮ್ಮನೂ ಸೇರಿ. ಆದರೆ ಈಗ 5 ಜನ ಆಗ್ತಾಯಿದ್ದಾರೆ. ಆಲ್ರೆಡಿ ನಾನು ಹೇಳಿದ ತಕ್ಷಣ ಅರ್ಥ ಆಗಿರುತ್ತೆ ನಿಮಗೆ. ನಾನು ಮತ್ತೊಮ್ಮೆ ಮಗದೊಮ್ಮೆ ಅಪ್ಪ ಆಗ್ತಾಯಿದ್ದೀನಿ, ಅದೇ ಇದು. ಹಾಗಾಗಿ ಅವರು ಹೊರಗಡೆ ಹೋಗೋಕ್ಕಾಗದೇ ಇರೋಂಥ ಕಾರಣ ನಾನು ಹೋಗಿ ಕೇಕ್ ತೊಗೊಂಬಂದಿದ್ದೀನಿ. ಅಲ್ಲ, ಅವ್ರು ಹೋಗ್ಲಿಲ್ಲ ಅಂದಿದ್ರು, ಅವ್ರು ಏನಾರು ಹಠ ಮಾಡಿದ್ರು ಕೂಡ ನಾನೇ ಹೋಗಿ ತೊಗೊಬರ್ತಿದ್ದೆ. ಅವ್ರು ಹೆಂಗಿದ್ರು ನನ್ನ ಕೇಕ್ ತೊಗೊಬಿಟ್ಟು ಬರೋಕ್ಕೆ ಅಂತ ಹೋಗ್ತಾಯಿದ್ರಲ್ಲ ರೀ, ಹಾಗೆ ಇನ್ನೊಂದು ಕೇಕ್ ತೊಗೊಬಿಟ್ಟು ಬನ್ನಿ ಅಂತ ಹೇಳಿ ನಾನು ನನ್ನ ಮಗಳು ತರಿಸ್ಕೊಂಡಿದ್ವಿ. ಅದೇ ಕೇಕ್ ಗೊತ್ತು. ಈಗ ನನಗೆ ಸರ್ಪ್ರೈಸ್, ನಮ್ಮನೆಯವ್ರು ಬರ್ತಡೆಗೆ ನನಗೆ ಸರ್ಪ್ರೈಸ್ ಆಗ್ತಾಯಿದೆ. ಯಾವ ಥರ ತೊಗೊಬಂದಿದ್ದಾರೆ, ಏನು ಬರ್ಸಿದ್ದಾರೆ ಅಂತ ನಾನು ಹೇಳಿದ್ದೆ. ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ರೀ ಅಂತ ಹಾಕಿಸ್ಕೊಬನ್ನಿ ಅಂತ. ಅವ್ರು ಹಂಗೆ ತೊಗೊಬಂದಿದ್ದಾರೆ. ಏನು ಹಾಕಿಸ್ಕೊಂಡಿದ್ರೆ ಗೊತ್ತಿಲ್ಲ. ನಾನು ಆ ಥರ ಎಲ್ಲ ಹಾಕ್ಸಿಲ್ಲ, ನಂಗೆ ಗೊತ್ತು. ಹಾಂ, ನೋಡೋಣ. ನನ್ನ ಮಗಳು ಬನ್ನಿ ನೋಡಿ. ಆ್ಯಕ್ಚುಲಿ ನಂದು 100K ಸೆಲೆಬ್ರೇಟ್ ಮಾಡ್ತಾರಲ್ಲ, ಅವರು ಇದು ಹಚ್ತಾ ಇದ್ದಾರೆ ನೋಡಿ. ನಾನು ಉಫ್ಫನ್ನಲ್ಲ ರೀ, ಉಫ್ಫನ್ ಬಂದು ಗಾಳಿ ಸಿಕ್ಕಾಬಿಟ್ಟು ಒಳಗಡೆ ಹೋಗಿ ಕೇಕ್ ಕಟ್ ಮಾಡೋಣ. ಒಳಗಡೆ ಆಗಲ್ಲ, ಇಲ್ಲೇ ಮಾಡ್ಬಿಡೋದು. ಒಂದು ನಿಮಿಷ. ಕೇಕ್ ಗಾಳಿ ಇರೋದ್ರಿಂದ ಕಾರ್ಡ್ ಕೊಡಬೇಕು. 2 ವಿಡಿಯೋ ಅಟ್ ಎ ಟೈಮ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ಅವ್ರಿಗೆ ಮಾಡಿಕೊಡ್ತಾ ಇದ್ದೀನಿ. ಹೌದಾ, ಸರಿ ಕೇಕ್ ಕಟ್ ಮಾಡು. ಬನ್ನಿ ಮಗಳೇ, ನೀವೇ ಮಾಡಿ ಮಗಳೇ. ಈಗ ಅಮ್ಮಂದು ಬೇಡ, ನಾನು ಮಾಡೋದು ಬೇಡ, ಯಾಕಂದ್ರೆ ನಮ್ಮ ಇಬ್ಬರಿಂದ ನೀವು ಬಂದಿರೋದ್ರಿಂದ ಇಬ್ರು ಮಾಡ್ದಂಗೆ. 24 ಜನ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಬೇಡ, ಹಿಂಗೆ ಸರಿ, ಏನು ಮಾಡೋಣ?
ನನ್ನ ಕೈಯಲ್ಲಿ ಏನೂ ಆಗದಿದ್ದವಳು ಆಗುತ್ತೆ ಅಂತ ಮಾಡಿದ್ದು ನಮ್ಮನೆಯವರು. ಇದೆಲ್ಲ ನಮ್ಮನೆಯವ್ರಿಗೆ ಸಲ್ಬೇಕು. ಏನಿಲ್ಲ, ಒಳಗಡೆ ಇರ್ಬೇಕು ಅವ್ರಿಗೆ, ನಾವು ಮಾಡಬೇಕು. ಇದೆ ನಾನು ಒಳಗಡೆ ಇದೆ. ಈ ತರ ಪ್ರಯತ್ನಗಳು ಸುಮಾರು ಬೇರೆಯವ್ರ ಜೊತೆ ನಾನು ನಡೆದಿದೆ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋರ್ಗೆ ಪ್ರಯತ್ನ ಅವ್ರೊಳಗೂ ಇರಬೇಕು, ಅದು ಅವ್ರೊಳಗಿತ್ತು ಬಂದಿದೆ. ಇದೆಲ್ಲ ನಿಮ್ಗಳ ಒಂದು ಸಹಕಾರದಿಂದನೇ ಆಗಿರೋದು. ಪೂಜಾ ಆಗ್ಲೇ ನಿನ್ ಚಾನಲ್ ಸಿಕ್ಕಾಪಟ್ಟೆ ಮಾತಾಡಿದ್ದೆ ಅಲ್ವಾ, ನಾನು ಲೈಟಾಗಿ ಮಾತಾಡ್ತೀನಿ ಇವ್ರ ಬಗ್ಗೆ. ಮತ್ತೊಂದ್ಸರಿ ಅವ್ರ ಚಾನಲ್ಗೂ ಮಾತಾಡಿದ್ದೀನಿ, ಹಂಗಾಗಿ ಈಗ ಕನ್ಫ್ಯೂಸ್ ಆಯಿತು ಮತ್ತೊಂದ್ಸರಿ ಮಾತಾಡಬೇಕು ಅಂತ. ಪೂಜಾ ಕೆ ರಾಜ್ ಅನ್ನೋರು ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಂದು ನಿರ್ಧಾರ ತಗೊಂಡು, ಏನೋ ಒಂದು 5,000 ಸಂಬಳ ಸಿಕ್ಕಿದ್ರು ಸಾಕು, ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಇಲ್ಲಾಂದರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಎಲ್ಲನೂ ಮಾನಸಿಕವಾಗಿ ಕುಗ್ಗಿ ಹೋಗಿ ಕೂತಿದ್ದಂಥ ಸಮಯ. ಅದರಲ್ಲೂ ನಾನು ಕೋವಿಡ್ 2ನೇ ಅಲೆ ಏನು ಬಂತು ಅದಕ್ಕೆ ತಗಲಾಕೊಂಡು ನಾನು ಆಲ್ಮೋಸ್ಟ್ ನನ್ನ ಜೀವನ ಬಿಡೋವಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಅಂಥ ಪರಿಸ್ಥಿತಿಲಿ ನಾವು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿಗೆ ವಾಪಸ್ ಬಂದಾಗ ನಾನು ರೆಸ್ಟಲ್ಲಿದ್ದಾಗ, ಅಂದರೆ ಕೆಲಸ ಏನೂ ನಡೀತಾನೆ ಇರಲಿಲ್ಲ, ರೆಸ್ಟಲ್ಲಿದ್ದಾಗ ಅದೊಂದು ಟೈಮಲ್ಲಿ ನಾವು ಶೂಟ್ ಮಾಡಿದಂಥ ಒಂದು ಚಾನಲ್ ಇದು. ಆ ಚಾನಲ್ ನಿಮ್ಗಳೆಲ್ಲ ಆಶೀರ್ವಾದದಿಂದ ಇವತ್ತು 100K ಬಂದು ನಿಂತಿದೆ. ಇವ್ರ ಪ್ರಯತ್ನ ಸತತವಾಗಿತ್ತು. ನನ್ನ ಲೈಫಲ್ಲೂ ನಾನು ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡಬೇಕು ಅಂತ ತುಂಬ ಆಸೆಗಳಿತ್ತು. ಆದರೆ ಇವ್ರನ್ನ ಪಡ್ಕೊಳ್ಳೋವಂಥ ಪ್ರೋಸೆಸ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 20 ರಿಂದ 30ನೇ ವರ್ಷ ಏನಿರುತ್ತೆ ಯುವಕರಿಗೆ, ಅದು ತುಂಬ ಬೆಸ್ಟ್ ಟೈಮ್. ಜೀವನದಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ. ಆ ಸಮಯದಲ್ಲಿ ನಾನು ಏನು ಮಾಡಿದೆ, ನಾನು ಇವ್ರನ್ನ ಇಷ್ಟಪಟ್ಟಿದ್ದೆ. ಅದೇ ರೀತಿ ನಾನು ದುಡಿದು ಇವ್ರನ್ನ ಗಳಿಸ್ಬೇಕು ಅಂತ ನನ್ನ ಆಸೆಗಳನ್ನೆಲ್ಲ ಒಂದು ಕಡೆ ಬದಿಗೆ ಇಟ್ಬಿಟ್ಟು ನಾನು ಇವ್ರನ್ನ ಗಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ನಾನು ಸಫಲ ಆದೆ. ಆದರೆ ನನ್ನ ಆಸೆಗಳು ಒಂದು ಹಂತದಲ್ಲಿ ನಾನು ಕಳ್ಕೊಂಡೆ. ಇದೇ ಒಂದು ನನ್ನ ಅನುಭವನ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದಿದ್ದು, 20 ರಿಂದ 30 ವರ್ಷ ನೀವೇನೇ ಸಾಧನೆ ಮಾಡಬೇಕು ಅಂದರೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಆಮೇಲೆ ಪ್ರೀತಿ ಪ್ರೇಮ ಅಂತ ಅದ್ರ ಬಲೆಗೆ ಬಿದ್ದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಗಳು ಕಳೆದೋಗ್ತವೆ. ಆದರೆ ನೀವು ಸಾಧನೆ ಮಾಡಿದ್ರೆ ಪ್ರತಿಯೊಂದು ನಿಮ್ಮ ಹಿಂದೆ ಬರುತ್ತೆ ಅಂತ ಹೇಳಿದ್ದೆ ನೋಡಿ. ಇದೇ ಒಂದು ಕಾರಣಕ್ಕೆ, ಯಾಕಂದರೆ ಪ್ರತಿಯೊಂದು ನನ್ನ ಅನುಭವ ಶೇರ್ ಮಾಡ್ತಾ ಇದ್ದೀನಿ. ನಾನು ಹಂಗೆ ಅಂದ್ಬಿಟ್ಟು ಏನು ಇದು ಅಂತಲ್ಲ. ಇವತ್ತು ನೋಡಿ ಇವರೇ ಯೂಟ್ಯೂಬ್ ಚಾನಲ್ ಏನಿದೆ, ಇವ್ರ ಯೂಟ್ಯೂಬ್ ಚಾನಲಿಂದನೇ ನನ್ನ ಸಿನಿಮಾ ಆಗ್ತಾ ಇರೋದು, ಅದರಿಂದನೇ ನಮ್ಮದು ಮನೆ ಜೀವನ ನಡೀತಾ ಇರೋದು. 2 ವರ್ಷ ಆಯಿತು ನಾನು ಕೆಲಸ ಬಿಟ್ಟು, ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದನೇ ನಮ್ಮ ಜೀವನ ನಡೀತಾ ಇರೋದು. ಅದರಿಂದನೇ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಸಿನಿಮಾ ಯಾಕೆ ಲಾಂಗ್ ಪ್ರೋಸೆಸ್ ಆಗ್ತಿದೆ ಅಂತಂದಾಗ ನಮ್ಮದೇ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ದುಡ್ದು ಚುಚ್ಚೂರು ಅಮೌಂಟ್ ಹಾಕಿ ಸಿನಿಮಾ ಮಾಡ್ತಾ ಇರೋದ್ರಿಂದ ಏನಾಗ್ತಾಯಿದೆ, ಇದೊಂದು ಸ್ವಲ್ಪ ಹೋಗ್ತಾ ಇದೆ ಪ್ರೋಸೆಸ್. ಆದರೆ ತುಂಬ ಒಳ್ಳೆ ಸಿನಿಮಾ ಅಂತೂ ಡೆಫಿನೆಟ್ಲಿ ಕೊಡ್ತೀವಿ ಅನ್ನೋದಂತೂ ನಾನು 100% ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಇದು ಪೂಜಾ ಕೆ ರಾಜ್ ಅವರು ನಿಂತಿದ್ದಲ್ದೇ ನಾನು ಸಪೋರ್ಟ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಅವ್ರು ನಿಂತಿದ್ದಲ್ದೇ ಅವರು ನನ್ನ ಕನಸಿಗೂ ಸಪೋರ್ಟಿವ್ ಆಗಿ ನಿಂತು ನನ್ನ ಜೊತೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಕೂಡ ಒಂದು ಲೈಕ್ಸು ಕಮೆಂಟು ಶೇರ್ಗೋಸ್ಕರ ಏನೆಲ್ಲ ಮಾಡ್ತೀರೋ ಅಂತ ಕೆಲವೊಬ್ರು ಮೆಸೇಜ್ ಕಮೆಂಟ್ ಹಾಕ್ತಾರೆ. ಆದರೆ ಆ ಲೈಕ್ಸು ಶೇರು ಕಮೆಂಟು ಎಷ್ಟು ವ್ಯಾಲ್ಯೂಯಬಲ್ ಅನ್ನೋದಕ್ಕೆ ಒಬ್ಬರು ಜೀವನನೇ ಸೃಷ್ಟಿ ಮಾಡುತ್ತೆ. ನಮ್ಮಂಥವ್ರು ಸಾವಿರಾರು ಜನ ಹೊರಗಡೆ, ಎಷ್ಟು ಲಕ್ಷಾಂತರ ಜನ ಇದೇ ರೀತಿ ಜೀವನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ಈಗಿನ ಹಂತದಲ್ಲಿ ಒಂದು ಹುಡುಗಿ ಪ್ರೀತಿ ಮಾಡಿದ್ರೆ ಅವ್ರು ನೋಡೋ ಅಂಥ ಕಾಲ ಇರೋಂಥ ಒಂದು ಇದರಲ್ಲಿ ಒಂದು ಫ್ಯಾಮಿಲಿ ಕುಟುಂಬನ ವೀಡಿಯೋಸ್ನ ನೀವು ನೋಡೋತಕ್ಕಂಥ ಪ್ರಯತ್ನ ಮಾಡ್ತಿರಲ್ಲ, ಅದನ್ನ ನೋಡಿ ಅಷ್ಟೇ ಅಲ್ಲದೆ 100,000 ಸಬ್ಸ್ಕ್ರೈಬರ್ಸ್ ನಮ್ಗೆ ಆಗಿರೋದನ್ನ ನೋಡಿದ್ರೆ ತುಂಬ ದೊಡ್ಡ ವಿಚಾರ. ಇದಕ್ಕೆ ನಾವು ಯಾವತ್ತಿದ್ರೂ ಚಿರಋಣಿಗಳು. ಇನ್ನೂ ಏನಾದರೂ ಜಾಸ್ತಿ ನೋಡಬೇಕು ನಮ್ಮ ಈ ವಿಷಯಗಳ ಬಗ್ಗೆ ಅಂತ ಅಂದರೆ ಪೂಜಾ ಕೆ ರಾಜ್ ಚಾನಲಲ್ಲಿ ಇನ್ನೂ ಜಾಸ್ತಿ ಹೇಳಿದ್ದೀವಿ. ನಮ್ಮ ಮದುವೆ ಆಗಿದ್ದ ವಿಚಾರನ ಅದರಲ್ಲೂ ಡೀಟೇಲ್ ಆಗಿ ಹೇಳಿಲ್ಲ, ಅಟ್ಲೀಸ್ಟ್ ನಮ್ಮ ಮದುವೆ ಹೇಗಾಯಿತು ಅನ್ನೋದನ್ನು ಹೇಳಿದ್ದೀವಿ. ನೀವು ಅಲ್ಲಿ ಹೋಗಿ ವೀಡಿಯೋಸ್ನ ನೋಡ್ಬೋದು. ಇದು ನನ್ನ ಖುಷಿ. ಇವತ್ತು ತುಂಬ ಖುಷಿಯಾಗಿದ್ದು ನೀವೆಲ್ಲ ನನಗೆ ಸಹಕಾರ ನೀಡೋದ್ರ ಜೊತೆಗೆ ನನ್ನ ಶ್ರೀಮತಿಗೂ ಒಂದು ಸಹಕಾರ ನೀಡಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ನಾವು ಯಾವತ್ತಿದ್ರೂ ನಿಮಗೆ ಚಿರಋಣಿಗಳು. ಹಂಗೆ ನೀವು ಕೆಲವು ಎಲ್ಲ ಒಳ್ಳೆ ಕಮೆಂಟ್ಸ್ ಬರುತ್ತೆ, ಎಲ್ಲ ಬರೀ ಕೆಟ್ಟ ಕಮೆಂಟ್ಸೇ ಬರುತ್ತೆ ಅಂತಲ್ಲ, ಎಲ್ಲ ಮಿಕ್ಸರ್ ಬರುತ್ತೆ ನಮಗೆ. ಬಟ್ ನಮಗೆ ಯಾವ್ದು ಬೇಕು ನಾವು ಅದಕ್ಕೆ ಜಾಸ್ತಿ ಗಮನ ಕೊಟ್ಟು ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ. ಹಾಗೆ ಒಂದು ಲೈಕು ಶೇರ್ ಕಮೆಂಟ್ಗೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಕೆಲವ್ರು ಕೇಳ್ತಾ ಇರ್ತೀರ, ಖುಷಿಯಾಗಿರ್ತಾರೆ. ಈಗ ನಾವುಗಳು ಕೂಡ ಅಷ್ಟೇ, ಇನ್ನೊಬ್ರು ವಿಡಿಯೋ ನೋಡಿ ಹಿಂಗಿರ್ಬೋದಲ್ಲ ಹಂಗಿರ್ಬೋದಲ್ಲ ಅಂತ ನಾವು ಎಷ್ಟು ನೋಡಿ ಖುಷಿ ಪಡ್ತೀವಲ್ವಾ. ಈಗ ಫಿಲ್ಮ್ ಆ್ಯಕ್ಟರ್ಸ್ ಅದೆಲ್ಲ ನಾವು ನೋಡಿ, ಹಾಗೆ ನಮ್ಮ ಹಾಗೆ ಸಾಧಾರಣ ಇರೋರು ಕೂಡ ಇರೋದ್ರಲ್ಲಿ ಹೇಗೆ ಖುಷಿಯಾಗಿರ್ಬೋದು ಅಂತ ಹೇಳಿ ಅವರು ಕೂಡ ಎಷ್ಟೋ ಜನ ಖುಷಿ ಪಟ್ಟಿದ್ದಾರೆ. ನಿಮ್ಮ ನೋಡಿ ನಾವು ಕೂಡ ಖುಷಿಯಾಗಿದ್ದೀವಿ, ನಾವು ಕೂಡ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ, ಮಕ್ಕಳು ಜೊತೆ ಗಂಡನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ನಾವು ಇರೋದನ್ನ ನಮ್ಮದು ಲೈಫ್ ಸ್ಟೈಲ್ ಏನಿದೆ, ಎಕ್ಸ್ಟ್ರಾ ಯೂಟ್ಯೂಬ್ಗೆ ಅಂತ ನಾವು ಏನೂ ಮಾಡ್ತಾಯಿಲ್ಲ, ಇರೋದು ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಮಗಳು ನನಗೆ ಅಂತ ಕೊಟ್ಟಿರೋದು. ಇನ್ನೂ ಆ ವಿಡಿಯೋದಲ್ಲಿ ಕಟ್ಟೆ ಮಾಡಿರಲಿಲ್ಲ, ನಾನು ತೋರಿಸಿರಲಿಲ್ಲ. ನಾನು ಓಡಾಡ್ತಿದ್ರೆ ನಿಲ್ಲಿಸಿ ಡ್ರಾಯಿಂಗ್ ಮಾಡಿದ್ದು. ನನ್ನ ಹೆಂಗ್ ಮಾಡಿದೆ ಅಂತ ನೋಡೋಣ. ಬ್ಯೂಟಿಫುಲ್ ಆಗಿ ಮಾಡಿದೆ ನೋಡಿ. ನಂದೇ ಯಾವ ತರ ಇದು 10 ನಿಮಿಷಕ್ಕೆ ಬಿಡಿಸಿದೆ ನನ್ನ ಮಗಳು. ಅವರ ಅಪ್ಪ ರೆಡ್ ಶರ್ಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ರೆಡ್ ಬ್ಲೂ ಚಡ್ಡಿ ಹಾರ್ಟ್ ಟೇಬಲ್ ನೋಡಿ ಹ್ಯಾಪಿ ಬರ್ತ್ಡೇ ಡ್ಯಾಡ್, ಹ್ಯಾಪಿ ಡ್ಯಾಡ್ ಅಂತ ಹ್ಯಾಪಿ ಡೇ
ಹ್ಯಾಪಿ ಡೇ. ಓಕೆ ಓಕೆ ಇಂಗ್ಲಿಷ್ ಓದಕ್ ಬರಲಿಲ್ಲ ಮಗ. ಹ್ಯಾಪಿ ಡೇ ಅಂತ ಉಲ್ಟಾ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ. ಬಟ್ ನನ್ನ ಮಗಳು 24 ಸರಿ ಹೇಳಿದ್ರು ಡ್ಯಾಡಿ ನಿಮ್ ಫೇಸೇ ಬಂದಿದೆ ಡ್ಯಾಡಿ ಕರೆಕ್ಟ್ ಆಗಿದೀವಿ. ಹಂಗೆ ನೋಡಿ ಚಡ್ಡಿ ಪಡ್ಡಿ ಹಾಕೊಂಡು ನಿಂತಿದ್ದೀನಲ್ಲ. ಅಲ್ಲ ಫೇಸ್ ಮಾತ್ರ ಡ್ಯಾಡಿ ತರನೇ ಬಂದಿದೆ ಅಂತೆ. ಇದೇ ಮಗಳು ಹಿಂಗಿದೆ ಮಗ. ಹೌದಾ? ಹಂಗೆ ಬಂದ್ಬಿಟ್ಟಿದೆ ಮಗಳೇ. ಸೇಮ್ ಹೆಂಗಿದಾರೆ ನಮ್ಮಪ್ಪ ಹಂಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಮಗಳೇ, ಚೆನ್ನಾಗಿ ಮಾಡಿದಿರ ನಿಮ್ಮ ಏಜಿಗೆ. ಥ್ಯಾಂಕ್ ಯು ಮಗಳು. ಥ್ಯಾಂಕ್ ಯು ಮಗಳೇ. ಅವಳ ಏಜಿಗೆ 10 ನಿಮಿಷ ನನ್ನ ಮಗಳು 5-10 ನಿಮಿಷಕ್ಕೆ ಬಿಡಿಸ್ತ. ಓಕೆ ಓಕೆ ಓಕೆ, ಇದೆಲ್ಲ ಸಹಕಾರ ನಿಮ್ಮಿಂದನೇ, ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಓಕೆ, ಸದ್ಯಕ್ಕೆ ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.